ನೋಡಿ ಫ್ರೆಂಡ್, ನಮ್ಮ ಡ್ರೈವರ್ಸು ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಬಾಕ್ಸ್ನ ಬ್ಯಾಟ್ರಿಗೆ ಡಿಸ್ಟ್ರಿಬ್ಯೂಟರ್ ಆಗಲಿ ಇನ್ಸುಲೆನ್ಸ್ ವಾಟರ್ ಆಗಲಿ ಹಾಕಬೇಕಾದ್ರೆ ಬ್ಯಾಟ್ರಿಯಿಂದ ರಿಮೂವ್ ಮಾಡಿ ಬ್ಯಾಟ್ರಿ ಬಾಕ್ಸಿಂದ ಬ್ಯಾಟ್ರಿನ ರಿಮೂವ್ ಮಾಡಿ ತೆಗೆದು ಅದಕ್ಕೆ ಬ್ಯಾಟ್ರಿಗೆ ಆ ಬ್ಯಾಟ್ರಿ ಸೆಲ್ಸ್ಗೆ ಡಿಸ್ಟ್ರಿಬ್ಯೂಟರ್ ಹಾಕಿದ್ರೆ ಹೇಗಿರುತ್ತೆ, ಬ್ಯಾಟ್ರಿ ಬಾಕ್ಸಿಂದ ಬ್ಯಾಟ್ರಿನ ರಿಮೂವ್ ಮಾಡ್ದೇ ಅಲ್ಲೇ ಇಟ್ಕೊಂಡು ಅದನ್ನು ಬ್ಯಾಟ್ರಿ ಬಾಕ್ಸಲ್ಲೇ ಬ್ಯಾಟ್ರಿ ಇದ್ದು ಸೆಲ್ಗಳಿಗೆ ಡಿಸ್ಟ್ರಿಬ್ಯೂಟರ್ ಹಾಕಿದ್ರೆ ಏನಾಗುತ್ತೆ ನೋಡಿ. ನಮ್ಮ ಫ್ರೆಂಡು, ನಮ್ಮ ಡ್ರೈವರೇ ಅವರು ಒಳ್ಳೆ ಡ್ರೈವರೇ. ಏನು ಮಾಡಿದ್ದಾರೆ ಅಂದರೆ, ಅದು ಬಿಚ್ಚಿನಾರ ಸಂಕಟಕ್ಕೆ ಈಗ 2 ಟರ್ಮಿನಲ್ ಬಿಚ್ಚಿ 2 ಬೋಲ್ಟ್ ಲೂಸ್ ಮಾಡಿ ಬ್ಯಾಟ್ರಿನ ಹೊರಗಡೆ ತೆಗಿಬೋದು. ತೆಗೆದು ಹಾಕೋದು ಕಷ್ಟ ಆಗಿ ಅವ್ರಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಬ್ಯಾಟ್ರಿ ಬಾಕ್ಸ್ ಒಳಗಡೆ ಅಲ್ಲೇ ಬಾಕ್ಸ್ ಏನೈತೆ ಬಾಕ್ಸ್ ಒಳಗಡೆಯಿಂದನೇ ಸೆಲ್ಗಳನ್ನು ಓಪನ್ ಮಾಡಿ ಅಲ್ಲಿಂದನೇ ಡಿಸ್ಟ್ರಿಬ್ಯೂಟರ್ ಹಾಕೋರೆ. ಆ ಡಿಸ್ಟ್ರಿಬ್ಯೂಟರ್ ಹಾಕಿರೋ ಜಾಗದಲ್ಲೆಲ್ಲ ಎಲ್ಲಿ ಆಸಿಡ್ ನೀರು ಎಲ್ಲಿ ಡ್ರಾಪ್ ಆಗಿತ್ತು, ಲೀಕ್ ಆಗಿ ನೀರು ಹರಿದಾಯ್ತು, ಆ ಜಾಗದಲ್ಲೆಲ್ಲ ನೋಡಿ ಪ್ಲಾಟ್ಫಾರಮೇ ಹೋಗಿದೆ. ಪ್ಲಾಟ್ಫಾರಮ್ ಹೋಗಿ ಏನು ಬ್ಯಾಟ್ರಿ ಬಾಕ್ಸಿಂದ ಬ್ಯಾಟ್ರಿನೇ ಬಿದ್ದೋ ಪೊಸಿಷನ್ಗೆ ಆಗೈತೆ. ಒಂದೇ ಒಂದು ಸಣ್ಣ ಚಾನಲ್ಲು ಹಿಡಿದುಕೊಂಡಿದೆ. ಅದನ್ನು ಒಂದು ಸ್ವಲ್ಪ ಹಂಸಲ್ಲಿ ಏನಾದ್ರು ಬಿಡ್ತು ಅಂತ ಹೇಳಿದ್ರೆ ಬ್ಯಾಟ್ರಿ ಬಾಕ್ಸಿಗೆ ಕೆಳಗೆ ಹಿಡ್ಕೊಂಡೈತೆ. ಬ್ಯಾಟ್ರಿ ಸಮೇತನೇ ಹೊರಟೋಯ್ತದೆ. ಆ ಬ್ಯಾಟ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ನಾನು ಹೇಳೋದು ಏನಂತಂದರೆ, ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಆಗ ಸಮಸ್ಯೆಗಳು ಕಮ್ಮಿನೇ ಇರ್ತವೆ ನೋಡಿ. ಆ ಸುತ್ತ ಆ ಪ್ಲಾಟ್ಫಾರಮ್ ಏನಿದೆ ಪಾಪ ಪೂರ್ತಿ ಹೋಗ್ಬಿಟ್ಟಿದೆ. ಜಸ್ಟ್ ಒಂದು ಚಾನಲ್ ಮೇಲೆ ಮಾತ್ರ ನಿಂತಿರೋದು ಅದು ಬ್ಯಾಟ್ರಿ. ಸೊ ಯಾರೇ ಬ್ಯಾಟ್ರಿ ಕೆಲಸ ಏನೇ ಮಾಡಿದ್ರು ಬ್ಯಾಟ್ರಿನ ಹೊರಗಡೆ ತೆಗೆದುಬಿಟ್ಟು ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಹಾಕಿದ್ವಿ.